ಕಳೆದ ಮಾರ್ಚ್ನಲ್ಲಿ 3 ಬಾರಿ ರಾಜ್ಯಕ್ಕೆ ಬಂದು ಹೋದರು ಪ್ರಧಾನಿ ಮೋದಿ. ಇದೀಗ ಏಪ್ರಿಲ್ ತಿಂಗಳಲ್ಲಿ ನಾಡಿದ್ದು ಭಾನುವಾರ ನರೇಂದ್ರ ಮೋದಿ ನೇರವಾಗಿ ಮೈಸೂರಿನಿಂದ ತಮ್ಮ ಚುನಾವಣಾ ಪ್ರಚಾರ ಕಾರ್ಯವನ್ನು ಆರಂಭಿಸಲಿದ್ದಾರೆ. ಯಾಕೆ ಮೈಸೂರು ಅಂತಂದರೆ, ನಿಮಗೆ ಗೊತ್ತಿರಲಿ, ಅಮಿತ್ ಶಾ ಮೊನ್ನೆ ಬಂದಿದ್ದರು. ಬೆಂಗಳೂರು ಗ್ರಾಮಾಂತರದಿಂದ ರಣಕಹಳೆ ಮೊಳಗಿಸಿದ್ರು. ಅಲ್ಲಿ DCM ಅವರನ್ನು ಕಟ್ಟಿ ಹಾಕುವಂಥ ಪ್ರಯತ್ನ. ಇದೀಗ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಪ್ರಚಾರ ಕಾರ್ಯ ಆರಂಭ ಮಾಡ್ತಾರೆ. ಆ ಮೂಲಕ ಮುಖ್ಯಮಂತ್ರಿಗಳನ್ನು ಕೂಡ ಕಟ್ಟಿ ಹಾಕುವಂಥ ಪ್ರಯತ್ನ. ಅವರಿಬ್ಬರು CM ಮತ್ತು DCM ತಮ್ಮ ಕ್ಷೇತ್ರದಲ್ಲಿ ತಮ್ಮವರನ್ನು ಗೆಲ್ಲಿಸೋದ್ರಲ್ಲಿ ಬ್ಯುಸಿಯಾಗಿರಬೇಕು. ಆಗ ಉಳಿದ ಕಡೆ ತಮ್ಮ ಪಾರಮ್ಯ ಮೆರೆಯಬಹುದು ಅನ್ನೋಂಥ BJP ಲೆಕ್ಕಾಚಾರ. ಹಾಗಾಗಿ ನಂಬರ್ 1 ಮತ್ತು ನಂಬರ್ 2, ನಂಬರ್ 1 ನರೇಂದ್ರ ಮೋದಿ ಮೈಸೂರಿಂದ ಮತ್ತು ನಂಬರ್ 2 ಆಗಿರುವಂತಹ ಅಮಿತ್ ಶಾ ಅವರು ಬೆಂಗಳೂರು ಗ್ರಾಮಾಂತರದಿಂದ CM ಮತ್ತು DCM ಅವರನ್ನು ಕಟ್ಟಿ ಹಾಕುವಂಥ ಪ್ರಯತ್ನ. ಇದರ ಜೊತೆಗೆ ಮೈಸೂರು ಭಾಗದಲ್ಲಿ ನರೇಂದ್ರ ಮೋದಿ ಅವರ ಜೊತೆಗೆ JDS ಅಗ್ರೇಸರ ದೇವೇಗೌಡರು ಕೂಡ ರೋಡ್ ಶೋ ಮಾಡಲಿದ್ದಾರೆ ಅನ್ನುವಂಥದ್ದು. ಬಹುಶಃ ಎರಡೂ ದೊಡ್ಡ ನಾಯಕರ ರೋಡ್ ಶೋ ಆ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ BJPಗೆ ಮತಗಳನ್ನು ತಂದುಕೊಡಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಯಾಕಂದರೆ ಒಕ್ಕಲಿಗ ಮತಗಳ ಮೇಲೆ ಒಂದು ರೀತಿಯಲ್ಲಿ ಭಾಳ ದೊಡ್ಡ ಹೋಲ್ಡ್ ಇರುವಂಥ ದೇವೇಗೌಡರು ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆಗೆ ಹೋದಾಗ ಒಂದು ಕಡೆ BJP ವೋಟ್ಸ್, ಒಂದು ಕಡೆ ನರೇಂದ್ರ ಮೋದಿಯವರ ವೋಟ್, ಮತ್ತೊಂದು ಕಡೆ ದೇವೇಗೌಡರ ಒಕ್ಕಲಿಗ ಸಮಾಜದ ವೋಟ್ ಎಲ್ಲವೂ ಕೂಡ BJPಗೆ ವರ್ಗಾವಣೆ ಆಗುತ್ತೆ ಅನ್ನುವಂಥ ದೊಡ್ಡ ಲೆಕ್ಕಾಚಾರ. ನಾಲ್ಕು ಗಂಟೆಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಮೈಸೂರಿಗೆ ಮಹಾರಾಜ ಯದುವೀರವರಿಗೆ ಕ್ಯಾಂಪೇನ್ ಮಾಡೋಕ್ಕೋಸ್ಕರ BJP ಕ್ಯಾಂಪೇನ್ ಮಾಡೋಕ್ಕೋಸ್ಕರ 4 ಜಿಲ್ಲೆಯ ಅಭ್ಯರ್ಥಿಗಳು ಸಹ ಇಲ್ಲಿರ್ತಾರೆ. ಜೊತೆಗೆ ನಮ್ಮ ನರೇಂದ್ರ ಮೋದಿಯವರು ಬರ್ತಾರೆ. ಇನ್ನು ರಾಜ್ಯದ ನಾಯಕರು ಯಾರು ಬರ್ತಾರೆ ಅಂತೇಳಿ ನಾನು 11:30 ಪ್ರೆಸ್ ಕರೆದಿದ್ದೀನಿ. ಅಲ್ಲೇ ನಿಮಗೆ ನಾನು ಎಲ್ಲ ವಿಷಯಗಳನ್ನ ಹೇಳ್ತೀನಿ. ಇವತ್ತು ಸಾಂಕೇತಿಕವಾಗಿ ಏನು ಓಕೆ, ನಮ್ಮ ಮೈಸೂರಿನ ಪ್ರತಿನಿಧಿ ವಿನೋದ್ ನಮ್ಮೊಂದಿಗೆ ಡೈರೆಕ್ಟ್ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಎಲ್ಲಿಂದ ಎಲ್ಲಿ ರೋಡ್ ಶೋ ಅಂತ ಆಗಿದೆಯಾ? ದೇವೇಗೌಡರು ಎಲ್ಲಿ ಎಂಟ್ರಿ ಆಗ್ತಾರೆ, ಹೇಗೆ ಅಂತ ಏನಾದರೂ ಆಗಿದೆಯಾ ಪ್ಲ್ಯಾನ್? ಎಷ್ಟು ಕಿಲೋಮೀಟರ್ಗಳ ತನಕ ನಡೆಯುತ್ತೆ? ಆಮೇಲೆ ಯಾರೆಲ್ಲ ಇರ್ತಾರೆ, ಹೇಗೆ ಪ್ಲ್ಯಾನ್ ಮಾಡಲಾಗ್ತಾ ಇದೆ? ಏನು ಅಪ್ಡೇಟ್ಸ್? ಜಯಪ್ರಕಾಶ್, ಸದ್ಯಕ್ಕೆ ರೋಡ್ ಶೋ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಲಭ್ಯ ಆಗಿಲ್ಲ. ಭಾಳ ಪ್ರಮುಖವಾಗಿ ಬೃಹತ್ ಸಮಾವೇಶಕ್ಕೆ ಈಗಾಗಲೇ BJP ಪ್ಲ್ಯಾನ್ ಎಲ್ಲ ಮಾಡಿಕೊಂಡಿದೆ. ದೋಸ್ತಿ ನಾಯಕರು ಇಬ್ಬರು ಕೂಡ ಉಪಾಯ ನಾಯಕರು ಒಂದೇ ವೇದಿಕೆಯಲ್ಲಿ ಕೂಡ ಇರ್ತಾರೆ. ಅದರಲ್ಲೂ ಕೂಡ ಮೈಸೂರು, ಚಾಮರಾಜನಗರ, ಹಾಸನ ಮತ್ತು ಮಂಡ್ಯ ಈ 4 ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ, ಅದರಲ್ಲೂ ಕೂಡ ಒಕ್ಕಲಿಗ ಮತಗಳು ಅತಿ ಹೆಚ್ಚಿರುವಂತಹ ಮೈಸೂರು ಭಾಗದಲ್ಲಿ BJP ಪ್ರಚಾರವನ್ನು ಶುರು ಮಾಡ್ತಾ ಇರುವಂಥದ್ದು. ಈಗಾಗಲೇ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಇಬ್ಬರು ಕೂಡ ಒಕ್ಕಲಿಗ ಮತಗಳ ಮೇಲೆ ಸಾಕಷ್ಟು ಕಣ್ಣಲ್ಲಿಟ್ಟಿದ್ದಾರೆ. ಜೊತೆಗೆ ಮಾತಿನ ಯುದ್ಧ ಕೂಡ ಆರಂಭ ಆಗಿರುವಂಥದ್ದು. ಈ ಮಧ್ಯೆ CM ತವರು ಜಿಲ್ಲೆ ಮೈಸೂರಿನಿಂದಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಚಾರವನ್ನು ಶುರು ಮಾಡ್ತಾ ಇರೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಇದೇ ಭಾನುವಾರ ಸಂಜೆ 4 ಗಂಟೆಗೆ ಸದ್ಯಕ್ಕೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆ ಇವತ್ತಿನಿಂದ ಆರಂಭ ಆಗಿದೆ. ಅದಕ್ಕೆ ಭೂಮಿ ಪೂಜೆ ಕೂಡ ಇವತ್ತು ನೆರವೇರಿಸಿದ್ದಾರೆ. ಸುಮಾರು 1 ಲಕ್ಷಕ್ಕೂ ಅಧಿಕ ಜನರನ್ನು, ಅಂದರೆ 4 ಕ್ಷೇತ್ರಗಳಿಂದ 1 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಪ್ಲ್ಯಾನ್ ಎಲ್ಲ ಮಾಡಿಕೊಂಡಿರುವಂಥದ್ದು. ಬಹಳ ಅಂದರೆ ಪ್ರಮುಖವಾಗಿ ಒಕ್ಕಲಿಗ ಮತಗಳ ಮೇಲೆ ಕಣ್ಣಿಟ್ಟಿರುವಂತಹ ದೋಸ್ತಿ ನಾಯಕರುಗಳು JDS ವರಿಷ್ಠ HD ದೇವೇಗೌಡರನ್ನು ಕೂಡ ಈ ಒಂದು ಸಮಾವೇಶದಲ್ಲಿ ಕರೆತರುವ ಮೂಲಕವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು HD ದೇವೇಗೌಡ ಇಬ್ಬರು ಕೂಡ ಜಂಟಿಯಾಗಿ ಪ್ರಚಾರವನ್ನು ಅಧಿಕೃತವಾಗಿ ಶುರು ಮಾಡ್ತಾರೆ. ಸೊ ಹೀಗಾಗಿ ಈ 4 ಕ್ಷೇತ್ರಗಳಲ್ಲೂ ಕೂಡ ಒಕ್ಕಲಿಗ ಮತದಾರರು ಸಾಕಷ್ಟು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಸೊ ಹೀಗಾಗಿ ಭಾನುವಾರ ಮೈಸೂರಲ್ಲಿ ನಡೆಯುವಂತಹ ಈ ಒಂದು ಸಮಾವೇಶ ಸಾಕಷ್ಟು ಕುತೂಹಲ ಮತ್ತು ಮತದಾರರಿಗೆ ಇಬ್ಬರು ನಾಯಕರು ಕೊಡುವಂತಹ ಮೆಸೇಜ್ಗಳು ಸಾಕಷ್ಟು ಕುತೂಹಲ ಮೂಡಿಸುವಂಥದ್ದು. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಆಗಿದ್ರು ಕೂಡ ಕಾರ್ಯಕರ್ತರ ಲೆವೆಲ್ಲಿ ಅದು ಮೈತ್ರಿ ಆಗಿರಲಿಲ್ಲ. ಸೊ ಹೀಗಾಗಿ ಅದಕ್ಕೆ ಸೋಲುಂಟಾಗಿತ್ತು. ಸೊ ಹೀಗಾಗಿ ಈ ಸದ್ಯದ ಮಟ್ಟಿಗೆ BJP ಮತ್ತು JDS ಎಲ್ಲ ಕಾರ್ಯಕರ್ತರು ಮತ್ತು ನಾಯಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಗ್ಗಟ್ಟು ಇನ್ನಷ್ಟು ಹೆಚ್ಚಾಗಬೇಕು. ಮತ್ತು ಚುನಾವಣೆ ಮುಗಿಯುವವರೆಗೂ ಕೂಡ ಇದೇ ಒಗ್ಗಟ್ಟನ್ನು ಕಾಪಾಡೋದಕ್ಕೆ ಇಬ್ಬರು ನಾಯಕರು, ಕುಮಾರಸ್ವಾಮಿ ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, HD ದೇವೇಗೌಡರು ಮತ್ತು ಪ್ರಧಾನಮಂತ್ರಿ 4 ಜನರು ಕೂಡ ಒಂದೇ ವೇದಿಕೆಯಲ್ಲಿದ್ದು ಅವರು ಕೊಡುವಂತಹ ಮೆಸೇಜ್, ಸಂದೇಶ, ಭಾಷಣ ಎಲ್ಲವೂ ಕೂಡ. ನಿಮ್ಮ ಅಪ್ಡೇಟ್ಸ್ಗೆ ಥ್ಯಾಂಕ್ ಯು. ಇಲ್ಲಾದ ನಂತರ ಅವರು ಮಂಗಳೂರಿಗೆ ಹೋಗ್ತಾರೆ, ಅಲ್ಲಿ ರೋಡ್ ಶೋ ಇರುತ್ತೆ. ಎಸ್, ಥ್ಯಾಂಕ್ ಯು.